ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು ಒಂದು ಇಂಪಾರ್ಟೆಂಟ್ ವಿಷಯನ ಚರ್ಚೆ ಮಾಡೋಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮೂರಿನ ದೊಡ್ಡಕೊಪ್ಲು ಗ್ರಾಮ, ಅಂದರೆ ಡಿ ಕೆ ರವಿ ಅವರು ಓದಿದ ಊರಲ್ಲಿ ಬಾತ್ರೂಮಿನ ವ್ಯವಸ್ಥೆ ಇಲ್ಲ. ಅಂದರೆ ಬಾತ್ರೂಮನ್ನು ಒಡೆದಾಕಿದ್ದಾರೆ. ಅಂದರೆ ಯಾವ್ದಾದ್ರು ಬಾತ್ರೂಮನ್ನು ಕಟ್ಟಬೇಕಂದ್ರೆ ಒಂದು ಬಾತ್ರೂಮನ್ನು ಬಿಟ್ಟು ಒಡೆದಾಕಿ ಕಟ್ತಾರೆ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಾತ್ರೂಮ್ನ ಬಿಟ್ಟಿಲ್ಲ, ಬಾತ್ರೂಮ್ನ ಫುಲ್ ಒಡೆದಾಕಿದ್ದಾರೆ. ಒಡೆದಾಕ್ಬಿಟ್ಟು 1 ವರ್ಷ ಆಗಿದೆ. 25 ಜನ ಮಕ್ಕಳಿದ್ದಾರೆ, 2 ಟೀಚರ್ ಇದ್ದಾರೆ. ಓಕೆನಾ. ಇವತ್ತು ಬಾತ್ರೂಮನ್ನ ವ್ಯವಸ್ಥೆ ಇಲ್ಲ. ಓಕೆ, ಇದ್ರ ಬಗ್ಗೆ ವಿಚಾರಿಸೋಣ, ಕೇಳೋಣ ಅಂತ ಹೋದೆ. ಪಿ ಡಿ ಒ ಹತ್ರ ಹೋದೆ. ಓಕೆ, ಪಿ ಡಿ ಒರು ಏನಂದರು, ಸರ್ 1 ವಾರದಲ್ಲಿ ಮಾಡಿಸ್ತೀನಿ ಸರ್ ಅಂತ ಹೇಳಿದ್ರು. 1 ವಾರ ಆದರೂ ಇಲ್ಲ. ಸರ್ ಬರ್ತೀನಿ ಸರ್, ನಿಮ್ಮ ಸ್ಕೂಲ್ಗೆ ವಿಸಿಟ್ ಮಾಡ್ತೀನಿ ಸರ್ ಅಂದರೆ ವಿಸಿಟೂ ಇಲ್ಲ. ಅಂದರೆ ನಮ್ಮ ಮಾಸ್ಟರು 25 ಸಲ ಕಂಪ್ಲೇಂಟನ್ನು ಹೇಳಿದ್ದಾರೆ, ಸರ್ ಬಾತ್ರೂಮ್ ನೋಡಿ ಸರ್ ಅಂತ. 25 ಸಲ ಅಂದರೆ ಅವ್ರಿಗೇನು ತಗೊಳ್ತೇನಿಲ್ಲ ತಲೆಗೆ. ಅಂದರೆ ಇವ್ರ ಮನಸ್ಥಿತಿ ಹೇಗಿದೆ ನೋಡಿ. ಬಂದಿರೋದು ಕೆಲಸ ಮಾಡೋದಕ್ಕೋಸ್ಕರ, ಸಂಬಳ ತಗೊಂಡು ಏನು ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡೋಕ್ಕೋಸ್ಕರ ಬಂದಿರೋದು. ಓಕೆ, ಒಂದು ಕಂಪ್ಲೇಂಟನ್ನು ತೆಗೆದುಕೊಳ್ಳೋದಿಲ್ಲ, ಒಂದು ಸೀರಿಯಸ್ನೆಸ್ ಇಲ್ಲ ಅಂದರೆ ಯಾಕೆ ಆ ಒಂದು ಉದ್ಯೋಗದಲ್ಲಿದ್ದೀರಾ? ಪಿ ಡಿ ಒ ಆಗಿ ಯಾಕೆ ಉದ್ಯೋಗದಲ್ಲಿದ್ದೀರಾ? ಬೇಡ, ಬಿಟ್ಬಿಡಿ. ನಿಮಗೆ ಯಾರೋ ಬೇರೆ ಬಂದು ಮಾಡ್ಕೊಳ್ತಾರೆ. ಓಕೆ, ಸರ್ಕಾರಿ ಶಾಲೆ ಇತ್ತೀಚಿನ ದಿನಗಳು ಉಳಿತಾ ಇಲ್ಲ, ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಓಕೆ, ಇರೋ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ನೀವು ನೀರಿನ ವ್ಯವಸ್ಥೆ ಇಲ್ಲ, ಬಾತ್ರೂಮ್ನ ವ್ಯವಸ್ಥೆ ಇಲ್ಲ, ಅದು ಹೊಡೆದಾಕ 1 ವರ್ಷ ಆಗಿದೆ. ಓಕೆ, ರೆಡಿ ಮಾಡ್ಸೋಣ, ಯಾಕೆ ಕೇರ್ ತೆಗೆದುಕೊಳ್ಳಲ್ಲ? ನಿಮಗೆಲ್ಲ ಒಳ್ಳೊಳ್ಳೆ ಸಂಬಳಗಳು ಬರ್ತಾ ಇದೆ. ಓಕೆ, ಒಳ್ಳೊಳ್ಳೆ ಸ್ಕೂಲಲ್ಲಿ ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರಾ, ನಿಮ್ಮ ಲೈಫ್ ಸೆಟ್ಲ್ ಆಗಿದೆ. ಯಾರೋ ಬೇರೆಯವ್ರ ಮಕ್ಕಳಲ್ಲಿ ಹೋಗ್ತಾ ಇರೋದು, ಅದಕ್ಕೆ ನಿಮಗೆ ಸೀರಿಯಸ್ನೆಸ್ ಇಲ್ಲ. ನಾನು ಇದನ್ನು ಮಾಡ್ತಾ ಇರೋದು ಕೊಡವತ್ತಿ. ಓಕೆ, ಮಧುಸೂದನ್ ಪಿ ಡಿ ಒ ಅವರಿಗೆ ಈ ವಿಡಿಯೋನ ಮಾಡ್ತಾ ಇರೋದು. ಓಕೆನಾ. ಅವ್ರ ಮೇಲ್ಗಡೆ ಅಂತ ವಸಂತ್ ಅವರು, ಅವ್ರಿಗೆ ಕಾಲ್ ಮಾಡಿದೆ. ಅವ್ರ ಮೇಲೆ ಹೈಯರ್ ಆಫೀಸರು. 1 ವರ್ಷ ಆಗಿದೆ. ಓಕೆ, ಇನ್ನೊಂದು ಬಾತ್ರೂಮ್ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ. ಇನ್ನೊಂದು ಬಾತ್ರೂಮ್ದು ವ್ಯವಸ್ಥೆ ಹೇಗಿದೆ ಅಂದರೆ, ನೀರು ಹಾಕಿದ್ರೆ ನೀರು ಹೋಗಲ್ಲ ಸರಿಯಾಗಿ. ಓಕೆ, ಅಂಗನವಾಡಿ ಟೀಚರ್ದು ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಸರಿಯಾಗಿ ನೀರು ಹಾಕಿದ್ರೆ ನೀರು ಹೋಗಲ್ವಂತೆ. ಓಕೆ, ಅವರು ಅಂಗನವಾಡಿಯವರೇ ಬೇರೆ ಕಡೆ ಹೋಗ್ತಾರೆ. ಓಕೆ, 1 ವರ್ಷ ಆಗಿದೆ, ಯಾಕೆ ಸೀರಿಯಸ್ನೆಸ್ ತೆಗೆದುಕೊಳ್ಳಲ್ಲ? ಅಂದರೆ ಬೇಸಿಕ್ ಮಾಡ್ಬೇಕಾರಂತ ಒಂದು ಸ್ಕೂಲ್ಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಓಕೆ, ಬಾತ್ರೂಮ್ ವ್ಯವಸ್ಥೆ ಆಗಿರ್ಬೋದು. ಓಕೆನಾ, ಇದು ಮೇನ್ ಆಗಿ ತಲೆ ಕೆಡಿಸ್ಕೊಂಡು ಮಾಡಬೇಕು. ಓಕೆ, ಹೆಂಗೆ ಪರ್ಮಿಷನ್ ಕೊಟ್ರಿ ನೀವು? ಓಕೆ, ಇನ್ನೊಂದು ಬಾತ್ರೂಮ್ ಹೊಡಿಬೇಕಾದಾಗ ಒಂದು ಬಾತ್ರೂಮ್ ಬಿಟ್ಬಿಟ್ಟು ಏನು ವ್ಯವಸ್ಥೆ ಮಾಡಬೇಕಲ್ವಾ? ಏನು ಹೇಳೋರು ಕೇಳೋರು ಯಾರೂ ಇಲ್ಲ. ಓಕೆನಾ. ನಿಮ್ಮ ಬರ್ತೀನಿ ಅಂತ ನಾನು 3 ಸಲ 4 ಸಲ ಅವ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಬರ್ತಾರೆ ಇವತ್ತು ಪಿ ಡಿ ಒರು ಅಂತ ಹೇಳಿದ್ದಾರೆ. 1 ಸಲ ಬರಲಿಲ್ಲ ನಮ್ಮೂರಿಗೆ ಪಿ ಡಿ ಒರು. ಶಿಸ್ತು, ಕ್ರಮಬದ್ಧವಾಗಿ ಸೀರಿಯಸ್ನೆಸ್ಸಾಗಿ ಕೆಲಸ ಮಾಡೋಂಗಿದ್ರೆ ಆ ಉದ್ಯೋಗದಲ್ಲಿ ಇರಿ. ಇಲ್ಲ ಅಂದರೆ ಉದ್ಯೋಗನ ಬಿಟ್ಟು ಬೇರೆ ಕಡೆ ಹೋಗಿ. ಬೇರೆಯವ್ರು ಬಂದು ಮಾಡ್ತಾರೆ. ಓಕೆನಾ. 1 ವರ್ಷ ಆಗಿದೆ, 1 ವರ್ಷ ಬೇಕಾ ಒಂದು ಬಾತ್ರೂಮ್ ಕಟ್ಸೋದಕ್ಕೆ? ಅದು ಏನು ಯಾರು ಕೇಳ್ತಾ ಇದ್ದಾರೆ? ಮಕ್ಕಳಿಗೆ, ಎಲ್ಲರ ಮಕ್ಕಳು ಬರ್ತಾ ಇದ್ದಾರೆ. ನಮ್ಮ ಸ್ಕೂಲ್ ಅಂತಲ್ಲ, ಎಲ್ಲ ಸ್ಕೂಲ್ಗೂ, ಯಾವ ಗೌರ್ಮೆಂಟ್ ಸ್ಕೂಲ್ ಯಾವುದಿದೆ ಎಲ್ಲದಕ್ಕೂ ಬಾತ್ರೂಮ್ ವ್ಯವಸ್ಥೆ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಮೂಲಭೂತ ಸೌಕರ್ಯಗಳು ಕೊಡಬೇಕು. ಇದನ್ನು ನೀವು ಯಾರು ಪಿ ಡಿ ಒ ಇದ್ದಾರೆ ಅದ್ರ ಬಗ್ಗೆ ಸರ್ಚ್ ಮಾಡಿ ಏನು ವ್ಯವಸ್ಥೆ ಆಗಬೇಕು ಅದು ಮಾಡಬೇಕು. ದುಡ್ಡು ಸ್ಯಾಂಕ್ಷನ್ ಆಗಿಲ್ವ, ಮಾಡಿಸ್ಬೇಕು ದುಡ್ಡು ಸ್ಯಾಂಕ್ಷನು. ಇವತ್ತು ಎಷ್ಟು ಕೋಟಿ ಬಂದಿದೆ, ಎಷ್ಟು ಕೋಟಿ ನಮ್ಮೂರಿಗೆ ಖರ್ಚು ಮಾಡ್ತಾ ಇದ್ದೀರಾ? ದೊಡ್ಡಕೊಪ್ಪಲು ಗ್ರಾಮಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ? ಲೆಕ್ಕ ಕೊಡ್ರಿ ನೋಡೋಣ. ಲೆಕ್ಕ ಕೊಡಿ, ಪ್ರತಿಯೊಂದಕ್ಕೂ ಲೆಕ್ಕ ಕೊಡ್ರಿ. ಇವಾಗ ಇಷ್ಟು ಖರ್ಚಾಗಿದೆಲ್ವಾ, ಎಷ್ಟು ನಮ್ಮೂರಿಗೋಸ್ಕರ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ? ಓಕೆನಾ, ಲೆಕ್ಕ ಕೊಡ್ರಿ ನೋಡೋಣ ಎಲ್ಲರಿಗೂ. ಓಕೆ, ನಾವು ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಓಕೆ, ಇಲ್ಲ ಸರ್ 1 ವಾರದಲ್ಲಿ ಮಾಡಿಸ್ತೀನಿ ಸರ್, ಎಲ್ಲ ಬಂದ್ಬಿಡುತ್ತೆ ಸರ್, ಬುಕ್ಕಿಂಗ್ ಮಾಡಿದ್ದೀನಿ ಸರ್, ಎಲ್ಲ ಆಗ್ಬಿಟ್ಟಿದೆ ಸರ್ ಅಂದ್ರಿ. ಎಲ್ಲಾಗಿದೆ? ಎಲ್ಲಿ ಬಂದಿದ್ದೀರಾ? 1 ತಿಂಗಳಾಯ್ತಾ ಬಂತು ನಾನು ಕಂಪ್ಲೇಂಟ್ ಕೊಟ್ಟು ಫಾಲೋಅಪ್ ಮಾಡಿ ಎಲ್ಲ ಮಾಡಿದ್ಕೂ. ಮಧುಸೂದನ್ ಅವರೇ, ನಾನು ಈ ವಿಡಿಯೋನ ನಿಮಗೋಸ್ಕರನೇ ಮಾಡ್ತಾ ಇರೋದು. ಕೊಡವತ್ತಿ ಇರುವಂಥ ಮಧುಸೂದನ್ ಅವ್ರಿಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆನಾ. ದಯಮಾಡಿ ನೀವು ಬಾತ್ರೂಮನ್ನ ವ್ಯವಸ್ಥೆ ಮಾಡಿಕೊಡಿ. ಇಲ್ವಾ, ಆಗಲ್ಲ ಅಂತ ಲೆಟ್ರ್ ಬರ್ಕೊಡಿ. ಅದನ್ನು ಹೇಳಿದ್ದೀನಿ ನಿಮಗೆ. ನಿಮ್ಮ ಕೈಯಲ್ಲಿ ಆಗಲ್ಲ ಸರ್ ಅಂತ ಲೆಟ್ರ್ ಬರ್ಕೊಡಿ, ನಾವು ಬೇರೆಯವ್ರ ಹತ್ರ ಮಾಡಿಸ್ಕೊಳ್ತೀವಿ. ಅದನ್ನು ಸುಧಾ ಹೇಳಿದ್ದೀನಿ. ಓಕೆನಾ.
ಸೊ ಸೀರಿಯಸ್ ಆಗಿ ಆಕ್ಷನ್ ತೆಗೆದುಕೊಳ್ಳಿ. ಈ ವಿಡಿಯೋನ ರಂಗನಾಥ್ ಸರು ಮನೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಇವತ್ತು ಒಂದು ವಿಡಿಯೋ ನೋಡ್ತಿದ್ದೆ. ಓಕೆ, ಏನೇ ನಿಮ್ಮೂರು ಪ್ರಾಬ್ಲಮ್ ಇದೆ ಹೇಳ್ರಪ್ಪ ಅಂತ. ಸೊ ನಾನು ಸುಧಾ ಮೆಸೇಜ್ ಮಾಡಿದ್ದೀನಿ, ಒಂದು ವೀಡಿಯೋನೂ ಮಾಡಿದ್ದೀನಿ, ಈ ವಿಡಿಯೋನೂ ಸುಧಾ ಮಾಡ್ತೀನಿ. ರಂಗನಾಥ್ ಸರ್ ದಯಮಾಡಿ ಓಕೆ, ಇದೇನು ಬಾತ್ರೂಮ್ ವ್ಯವಸ್ಥೆ ಇಲ್ಲ ದೊಡ್ಡಕೊಪ್ಪಲು ಗ್ರಾಮಕ್ಕೆ. ಓಕೆ, ನಮ್ಮ ಸ್ಕೂಲ್ಗೆ ಓಕೆನಾ ಬಾತ್ರೂಮ್ ವ್ಯವಸ್ಥೆ ಮಾಡಿಕೊಡಿ, ಮೂಲಭೂತ ಸೌಕರ್ಯಗಳು ಓಕೆನಾ. ಯಾರು ಪಿ ಡಿ ಒ ಇದೆ ಕರೆಸ್ಬಿಟ್ಟು ಯಾವ್ಯಾವ ಬಾತ್ರೂಮ್ಗೆ ಯಾವ್ಯಾವ ಊರಲ್ಲಿ ಬಾತ್ರೂಮ್ ಇಲ್ಲಪ್ಪ, ಕುಡಿಯೋಕ್ಕೆ ನೀರಿಲ್ಲಪ್ಪ, ಓಕೆ ಕುಂದುಕೊರತೆ ಇದೆ, ಇದು ಬೇಸಿಕ್ಕನ್ನು ಸೊ ಮಾಡಿಕೊಡಿ ಅಂತ ನಿಮ್ಮಳ್ಳಿ ಕನಕಡಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಓಕೆ ರಂಗನಾಥ್ ಸರ್ಗೆ ತಲುಪಿಸಿ. ಓಕೆ, ಮಧುಸೂದನ್ ಅವರು ಈ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಬೇಕು. ಸೊ ನೀವು ಓಕೆನಾ, ಸೊ ಯಾರು ಓದಿಲ್ದವ್ರು ಬರ್ತಾರೆ, ಓದಿರೋರು ಬರ್ತಾರೆ, ಗೊತ್ತಿಲ್ದವ್ರು ಬರ್ತಾರೆ, ನೀವು ಎಲ್ಲರಿಗೂ ಸ್ಪಂದನೆ ಮಾಡಬೇಕು. ಎಷ್ಟು ಜನ ಇನ್ ಟೈಮಿಗೆ ಬರ್ತಾ ಇದ್ದೀರಾ? ಗೌರ್ಮೆಂಟ್ ಆಫೀಸರ್ಗೆ ಕೇಳ್ತಾ ಇರೋದು, ಎಷ್ಟು ಜನ ನೀವು ಓಕೆ ನಿಮ್ಮ ಕೆಲಸಕ್ಕೆ ಇನ್ ಟೈಮಿಗೆ ಬರ್ತಾ ಇದ್ದೀರಾ? ಇನ್ ಟೈಮಿಗೆ ಬರೋರಿಲ್ಲ, ಕೇಳೋರು ಇಲ್ಲ, ಹೇಳೋರು ಇಲ್ಲ. ಓಕೆನಾ, ನಿಮ್ಮ ಇಷ್ಟ ಬಂದಿದ್ದು 1 ವರ್ಷ ಬೇಕಾ ಒಂದು ಬಾತ್ರೂಮ್ ವ್ಯವಸ್ಥೆ ಮಾಡೋದಕ್ಕೆ? ನಮ್ಮೂರಿಗೆ ದೊಡ್ಡಕೊಪ್ಪಲು ಗ್ರಾಮಕ್ಕೆ ಎಷ್ಟು ದುಡ್ಡು ಸ್ಯಾಂಕ್ಷನ್ ಆಗಿದೆ? ಎಷ್ಟು ಕೆಲಸ ಮಾಡ್ತಿದ್ದೀರಾ ನಮ್ಮೂರಲ್ಲಿ? ಓಕೆ, ನಾನು ಬೇರೆ ಬಗ್ಗೆ ಕೇಳಿದ್ನಾ? ಮಕ್ಕಳು ಓದ್ತಾ ಇರೋದ್ರ ಬಗ್ಗೆ ಸೀರಿಯಸ್ನೆಸ್ ಆಗಿ ತೊಗೊಳ್ಳಿ ಸರ್. ಇಲ್ಲ ಸರ್ ಮಾಡ್ತೀವಿ ಸರ್ ಅಂತ ಹೇಳಿಬಿಟ್ಟು ನೀವು ಸೀರಿಯಸ್ನೆಸ್ ಆಗಿಲ್ಲ ಅಂದರೆ ದಯಮಾಡಿ ಬಾತ್ರೂಮ್ ವ್ಯವಸ್ಥೆ ಮಾಡಿಕೊಡಿ. ಓಕೆನಾ, ನಿಮ್ಮ ಕೆಲಸವನ್ನು ನಿಮ್ಮ ಕರ್ತವ್ಯವನ್ನು ಆನೆಸ್ಟಾಗಿ ಮಾಡಿ, ತುಂಬ ಒಳ್ಳೆಯದು. ಓಕೆನಾ, ಸೊ ಎಲ್ಲರೂ ಇವಾಗ ಇಷ್ಟಪಡ್ತಾರೆ. ಓಕೆ, ನಾನು ಒಂದು ವೀಡಿಯೋ ಮಾಡ್ತೀನಿ ಸರ್ ಅಂತ ಹೇಳಿದೆ. ಇಲ್ಲಪ್ಪ ವೀಡಿಯೋ ಮಾಡಬೇಡಿ, ಒಂದು ವಾರದಲ್ಲಿ ಎಲ್ಲ ಬಂದು ಮಾಡ್ತೀವಿ ಅಂತ ಹೇಳಿದ್ರಿ. ನೀವು ಮಾತಂತ ನಡ್ಕೊಂಡಿಲ್ಲ, ಹಾಗಾಗಿ ನಾನು ವೀಡಿಯೋನ ಸೊ ಮಾಡ್ತಾಯಿದ್ದೀನಿ. ಓಕೆ, ಈ ವಿಡಿಯೋ ರಂಗನಾಥ್ ಸರ್ಗೆ ತಲುಪಿಸಿ, ನಮ್ಮೂರಿಗೆ ಬಾತ್ರೂಮ್ ವ್ಯವಸ್ಥೆ ಮಾಡಲಿ. ನಮ್ಮೂರಿಗೆ ಅಂತಲ್ಲ, ಓಕೆ ಗೌರ್ಮೆಂಟ್ ಸ್ಕೂಲ್ ಎಲ್ಲೆಲ್ಲಿದೆ, ಎಲ್ಲಿ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಬಾತ್ರೂಮ್ ವ್ಯವಸ್ಥೆ ಇಲ್ಲ, ಅಲ್ಲಿ ಮಾಡಿಕೊಡಿ ದಯಮಾಡಿ ಅಂತ ಕಳಕಳಿಯ ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.